ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಿದು ಈ ವ್ಲಾಗ್? ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಾದರೂ ಗೊತ್ತಾ ನಿಮಗೆ? ಬನ್ನಿ ಹೇಳ್ತೀನಿ. ಬೆಳಗ್ಗೆ ನಾವು ಫ್ರೆಶ್ ಅಪ್ ಆಗಿ ನನ್ನ ಮಗನ್ನ ಸ್ಕೂಲಿಗೆ ಕಳಿಸಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ತಮಿಳ್ನಾಡಿನಲ್ಲಿರುವಂತಹ ಮುರುಘರು ದೇವಸ್ಥಾನಕ್ಕೆ. ಬನ್ನಿ ಹೇಗಿತ್ತು ಈ ವ್ಲಾಗ್ನ ನೋಡೋಣ. ನಾವು 3 ಜನ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ಫ್ಯೂಯಲ್ ಹಾಕಿಸ್ಕೊಳ್ಳೋಣ ಅಂತೇಳಿ ನಮ್ಮ ಮನೆಯವರು ಬಂಕ್ ಹತ್ರ ನಿಲ್ಲಿಸಿದ್ರು. ಹಾಗೆ ಫ್ಯೂಯಲ್ನ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇವತ್ತು ನಮ್ಮ ಜೊತೆಗೆ ನನ್ನ ಮಗ ಬರ್ತಾ ಇಲ್ಲ. ಅವನ ದೇವಸ್ಥಾನಕ್ಕೆಲ್ಲ ನಮ್ಮ ಜೊತೆಗೆ ಬರಲ್ಲ. ಹಾಗಾಗಿ ನಾನು ಸ್ಕೂಲ್ಗೆ ಹೋಗ್ತೀನಮ್ಮ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದೆ. ಅದಕ್ಕೋಸ್ಕರ ನಾನು ಅವನ್ನ ಬೇಗ ಹೊರಟಿದ್ರಿಂದ ನಮ್ಮ ಫ್ರೆಂಡ್ ಮನೆ ಹತ್ರ ಕಳಿಸ್ಬಿಟ್ಟು ಅವಳಿಗೆ ಹೇಳಿದ್ದೆ ಸ್ವಲ್ಪ ಸ್ಕೂಲಿಗೆ ಕಳಿಸ್ಬಿಡು ಅಂತೇಳಿ. ಹಾಗಾಗಿ ಅವನ್ನ ನನ್ನ ಫ್ರೆಂಡ್ ಮನೆ ಹತ್ರ ಬಿಟ್ಬಿಟ್ಟು ನಾವು ಮಾತ್ರ ಹೋಗ್ತಾ ಇದ್ದೀವಿ. ಬಾಯ್ ಬಂಗಾರಿ, ಬಾಯ್. ಹುಷಾರಮ್ಮ, ಬಾಯ್. ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದರೆ, ಇವತ್ತು ತಮಿಳ್ನಾಡಲ್ಲಿ ಕಾವಡಿ ಹಬ್ಬ ಅಂತೇಳಿ ಮಾಡ್ತಾರೆ. ನಮ್ಮ ಅತ್ತಿಗೆ ಏನೋ ಹರಕೆ ಹೊತ್ಕೊಂಡಿದ್ರಿಂದ ಅಂದರೆ ಅವರು ಬಾಯಿಗೆ ಬೀಗ ಹಾಕಿಸ್ಕೋತೀನಿ, ದೇವಸ್ಥಾನಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಹಾಗಾಗಿ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ. ನಾವು ಹೊರಟಾಗ ಮಾರ್ನಿಂಗ್ 6:30 ಆಗಿತ್ತು. ನೋಡಿ ನಾವು ಬರಬೇಕಾಗಿರುವಂಥ ದೇವಸ್ಥಾನದ ಹತ್ರ ಬಂದ್ವಿ. ಕಾವಡಿ ಹಬ್ಬ ಅದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂಥ ಫೆಸ್ಟಿವಲ್ ಆಗಿದೆ. ಇದು ತಮಿಳಿಯನ್ಸು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬನ. ನೋಡಿ ಇದು ದೇವಸ್ಥಾನದ ಹೊರಗಡೆ ಇರುವಂತಹ ವಾತಾವರಣ. ಸುಬ್ರಹ್ಮಣ್ಯ ಸ್ವಾಮಿಗೆ ತಮಿಳಲ್ಲಿ ಮುರುಗನ್ ಅಂತ ಕರೀತಾರೆ, ವೇಲ್ ಮುರುಗನ್ ಅಂತ ಕರೀತಾರೆ. ಅಂದರೆ ಅವರು ದಂಡಪಾಣಿ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಅವರು ವೇಲ್ ಅಂತ ಕರೀತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿನ ವೇಲ್ ಮುರುಗನ್ ಅಂತೇಳಿ ತಮಿಳವರು ಪೂಜಿಸ್ತಾರೆ. ಈ ಕಾವಡಿ ಹಬ್ಬವನ್ನು ತೈಪೂಸಂ ಅಂತ ಕರೀತಾರೆ. ಇದು ಪಳನಿ, ಮಧುರೆ, ಕೂವಳಮಲೈ ಹೀಗೆ ಮುಂತಾದ ಪ್ಲೇಸ್ಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರುವಂಥ ಜಾಗದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತೈಪೂಸಂ ಅಂದರೆ ತಮಿಳು ಪಂಚಾಂಗದಲ್ಲಿ ಬರುವಂಥ ಜಾನ್ವರಿ, ಫೆಬ್ರವರಿ ಮಂತ್ಗಳಾಗಿದೆ. ಪೂಸಂ ಅಂದರೆ ಆ ತಿಂಗಳಲ್ಲಿ ಬರುವಂಥ ನಕ್ಷತ್ರದ ದಿನ ಆಗಿದೆ. ಅದಕ್ಕೆ ಅವರು ತೈಪೂಸಂ ದಿನವೇ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆನ ಸಲ್ಲಿಸ್ತಾರೆ. ಏನಕ್ಕೆ ಅವತ್ತಿನ ದಿನವೇ ಮಾಡ್ತಾರೆ ಅಂದರೆ, ಆ ತೈಪೂಸಂ ದಿನ ಪಾರ್ವತಿ ದೇವಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆ ವೇಲ್ ಅಂದರೆ ಆ ದಂಡಪಾಣಿಯನ್ನು ಕೊಟ್ಟಿರುವಂಥ ದಿನ ಅಂಥೇಳಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನು ಹಬ್ಬದ ಥರ. ನೋಡಿ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಹೋಗೋಕ್ಕಿಂತ ಮುಂಚೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಬಂದು ವೆಯ್ಟ್ ಮಾಡ್ತಾಯಿದ್ರು. ಈ ದಿನ ನಮ್ಮ ಅತ್ತಿಗೆ ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಹೊತ್ತಿದ್ರಿಂದ ಬಾಯಿಗೆ ಬೀಗ ಹಾಕಿಸ್ಕೊತೀನಿ ಅಂತ ಅಂದ್ಕೊಂಡಿದ್ರಂತೆ. ಹಾಗಾಗಿ ಅವರು ಹರಕೆ ತೀರ್ಸೋಣ ಅಂತೇಳಿ ಬಂದಿದ್ದಾರೆ. ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ ಎಷ್ಟು ಉದ್ದದ ವೇಲ್ನ
ಬಾಯಿಗೆ ಚುಚ್ಚಿಸ್ಕೊಂಡು ತಮ್ಮ ಹರಕೆ ತೀರಿಸ್ತಾ ಇದ್ದಾರೆ ಅಂತೇಳಿ ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತೇಳಿ. ದೊಡ್ಡವ್ರು ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಾಯಿಗೆ ಬೀಗ ಹಾಕಿಸ್ಕೊತಾ ಇದ್ರು. ಇದೆಲ್ಲ ನೋಡ್ಬಿಟ್ಟು ಎಷ್ಟು ನಂಬ್ತಾರಲ್ಲ ಈ ದೇವ್ರನ್ನ ಅಂಥೇಳಿ ಒಂದು ಕ್ಷಣ ನಂಗೆ ತುಂಬ ಆಶ್ಚರ್ಯ ಆಗೋಯಿತು. ನೋಡಿ, ನಮ್ಮ ಅತ್ತಿಗೆ ಕೂಡ ಬಾಯಿಗೆ ಬೀಗ ಹಾಕಿಸ್ಕೊಳ್ಳೋಕ್ಕೆ ಅಂತೇಳಿ ಕ್ಯೂವಲ್ಲಿ ನಿಂತಿದ್ದಾರೆ. ಅದನ್ನು ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೋಡಿ, ಈ ಥರ ಬಾಯಿಗೆ ಬೀಗ ಹಾಕಿಸ್ಕೊಂಡು ಆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ 3 ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಬಾಯಿ ಬೀಗನ ತೆಗೆಸ್ತಾರೆ. ನೋಡಿ, ನನ್ನ ಮದ್ಗೆಗೆ ನಿಮಗೆ ನೋವಾಗಲಿಲ್ವಾ ಅಂತ ನಾನು ಕೇಳಿದರೆ ನನಗೇನು ಅನ್ನಿಸ್ಲೇ ಇಲ್ಲ ಆ ಟೈಮಲ್ಲಿ ಅಂತ ಹೇಳಿದರು ನಂಗೆ ಅವರು. ಈ ಥರದ ಆಚರಣೆನ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೆಲವು ಕಡೆ ಇನ್ನೂ ಜನಪ್ರಿಯತೆ ಹೊಂದಿದೆ. ಇದನ್ನು ಯಾರೂ ತಪ್ಪಾಗಿ ಭಾವಿಸ್ಬೇಡಿ. ಇದು ಅವರ ಭಕ್ತಿ ಭಾವ, ಧಾರ್ಮಿಕತೆಯ ಹೆಗ್ಗಳಿಕೆಗೆ ಸಂಬಂಧಪಟ್ಟಿರೋದು. ಹಾಗಾಗಿ ಇದನ್ನು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಅದು ಅವರವರ ನಂಬಿಕೆ. ಪ್ರದಕ್ಷಿಣೆ ಎಲ್ಲ ಹಾಕಿ ಅವರು ವೇಲ್ನ ರಿಮೂವ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಅವ್ರನ್ನ ಒಂದು ಹತ್ರ ಕೂರಿಸಿ ಅವ್ರಿಗೆ ಸ್ವಲ್ಪ ನೀರು ಕುಡಿಸಿ ಸ್ವಲ್ಪ ಸಮಾಧಾನ ಆದಮೇಲೆ ದೇವ್ರ ದರ್ಶನ ಮಾಡೋಣ ಅಂಥೇಳಿ ನಾವು ಒಳಗಡೆ ಹೊರಟ್ವಿ. ನೋಡಿ, ಆ ಲೇಡಿ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಿದ್ದಾರಲ್ಲ, ಅದನ್ನು ಕಾವಡಿ ಎತ್ತೋದು ಅಂತೇಳಿ ಅಂತಾರೆ. ಕೆಲವರು ಬಾಯಿಗೆ ಬೀಗ ಹಾಕಿಸ್ಕೊಳ್ತೀನಿ ಅಂತ ಹರಕೆ ಹೊತ್ತಿದ್ರೆ, ಕೆಲವರು ಕಾವಡಿ ಎತ್ತುತ್ತೀನಿ ಅಂತೇಳಿ ಹರಕೆ ಹೊತ್ಕೊಂಡಿರ್ತಾರೆ. ನೋಡಿ, ನಾವು ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ. ಎಷ್ಟು ಜನ ಕಾವಡಿ ಎತ್ತಿದ್ದಾರೆ ಅಂತೇಳಿ. ತುಂಬ ಕ್ರೌಡ್ ಇದ್ದಿದ್ದರಿಂದ ನಮಗೆ ಮೂಲ ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ನಾವು ಈಚೆ ಬಂದ್ವಿ. ಈಚೆ ಬಂದಮೇಲೆ ಹಾಗೆ ದೇವಸ್ಥಾನದ ಹಿಂಭಾಗ ಜಾಗ ಇದ್ದಿದ್ದರಿಂದ ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಕಾವಡಿ ಅಂದರೆ ಒಂದು ಉದ್ದದ ಕಂಬ ತೊಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಫಸ್ಟ್ ಅರಿಶಿನ ಎಲ್ಲ ಬೆಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಮಾಡಿ, ಕೆಲವರು ಅದಕ್ಕೆ ನವಿಲು ಗರಿಗಳನ್ನೆಲ್ಲ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಕೆಲವರು ಅದಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳನ್ನೆಲ್ಲ ಯೆಲ್ಲೋ ಕಲರ್ ಆಗಲಿ, ಆಲ್ಮೋಸ್ಟ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾರೆ. ಕೆಲವರು ರೆಡ್ ಕಲರು, ಈ ಥರ ಬಟ್ಟೆಗಳ ಡೆಕೋರೇಷನ್ ಕೂಡ ಆ ಕಂಬಕ್ಕೆ ಮಾಡ್ತಾರೆ. ಡೆಕೋರೇಷನ್ ಎಲ್ಲ ಮಾಡಾದಮೇಲೆ ಆ ಕಂಬದ 2 ತುದಿಗೆ ಹೂವು, ಹಣ್ಣು, ಹಾಲು, ತಾವು ಮಾಡಿರುವಂಥ ಪ್ರಸಾದನೆಲ್ಲ ಆ ತುದಿಗೆ ಕಟ್ಟಿ ಮನೆಯಿಂದ ದೇವಸ್ಥಾನದವರೆಗೂ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾರೆ. ಇದು ಕೆಲವರು ಹರಕೆ ರೂಪದಲ್ಲಿ ತೀರಿಸ್ತಾರೆ. ಕೆಲವರು ಇದನ್ನು ತಮ್ಮ ಜೀವನದಲ್ಲಿ ಮಾಡಿದಂಥ ಪಾಪ ಕರ್ಮಗಳ ಹೊರೆಯನ್ನು ಹೊತ್ಕೊಂಡು ಆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಬಂದು, ತಂದೆ, ನನ್ನ ಪಾಪ ಕರ್ಮದ ಹೊರೆ ಭಾರನ ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ, ಇನ್ನಾದರೂ ನನ್ನ ಜೀವನದಲ್ಲಿ ಒಳ್ಳೆಯದಾಗುವಾಗ ಮಾಡು ಅಂತೇಳಿ ಆ ತಂದೆಗೆ ಅರ್ಪಿಸ್ತಾರೆ ಅನ್ನೋ ನಂಬಿಕೆ ಮಾತಿದೆ. ನೋಡಿ, ಈಚೆ ಕಡೆ ದೇವ್ರದ್ದೊಂದು ಸ್ಟ್ಯಾಚು ಇತ್ತು. ನಾವು ತಗೊಂಡೋಗಿರುವಂತಹ ಪೂಜೆ ಸಾಮಾನುಗಳನ್ನ ಅದೇ ದೇವರಿಗೇ ಪೂಜೆ ಮಾಡಿ ಆ ದೇವರಿಗೆ ಅರ್ಪಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟ್ವಿ. ನಮ್ಮ ಅತ್ತಿಗೆ ಅಲ್ಲೇ ಅವ್ರ ನಿಯರೆಸ್ಟು ಅವ್ರ ಊರು ಇದ್ದಿದ್ದರಿಂದ ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅವರು ಊರಿನ ಕಡೆ ಹೊರಟ್ರು. ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಹಾಗೆ ರಿಟರ್ನ್ ಬರ್ತಾ ಆನ್ ದ ವೇ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡ್ತಾ ಇರ್ಬೋದು, ನಾವಿಲ್ಲಿ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ನನಗೆ ಈ ಥರ
ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರೈವಿಂಗ್ ಸೀಟ್ ನಮ್ಮ ಮನೆಯವ್ರ ಪಕ್ಕ ಈ ಥರ ಸಾಂಗ್ ಹಾಕ್ಕೊಂಡು ಸಾಂಗ್ ಹೇಳ್ಕೊಂಡು ನಂಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ತುಂಬ ಇಷ್ಟ. ಈ ಥರ ನಮ್ಮದು ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನಾವು. ನೋಡ್ತಿರ್ಬೋದು ನೀವು. ಅದರಲ್ಲೂ ನಮ್ಮ ಕನ್ನಡ ಸಾಂಗ್ ಅಂದರೆ ಕೇಳಬೇಕಾ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.